ಅಸ್ಥಿ ಎಲ್ಲಿದೆ ಏನು ಎತ್ತ ಅನ್ನೋದ್ರ ಡೀಟೇಲ್ಸ್ ಏನಾದ್ರು ಸಿಗ್ತಾ ಏನಿಲ್ಲ ಮೇಡಮ್, ರಾತ್ರಿನೇ ಅದನ್ನ ಪೂರ್ತಿ ಡೆಮಾಲಿಷನ್ ಮಾಡಿದಾರಾ? ಇಲ್ಲ ಮೇಡಮ್, ಅದು ಗೊತ್ತಾಗ್ತಾ ಇಲ್ಲ. ಅದು ಒಳಗಡೆನೆ ಬಿಡ್ತಾ ಇಲ್ಲ ಮೇಡಮ್, ಯಾರನ್ನೂ ಹೊರಗಡೆ ಬಿಡ್ತಾ ಇಲ್ಲ. ಒಳಗಡೆ ಬಿಟ್ಟರೆ ತಾನೇ ನಮ್ಗೆ ಗೊತ್ತಾಗೋದು. ಓಕೆ ರಾಧಾ ಅವರ ಈ ಪ್ರಶ್ನೆ ನಿಮ್ಗೆ, ಈಗ ಅವರ ಫ್ಯಾಮಿಲಿಯೇ ಒಪ್ಕೊಂಡು ಮೈಸೂರೇ ಸಾಕು ನಮ್ಗೆ ಅಂತ ಹೇಳಿದೆ, ಅಭಿಮಾನಿಗಳು ನೀವುಗಳು ಯಾಕೆ ಇಲ್ಲ ನಮಗೆ ಬೆಂಗಳೂರಿನಲ್ಲಿರೋ ಈಗ ಈ ಸಮಾಧಿ ಏನಿತ್ತು ಇದೇ ಜಾಗ ಬೇಕು ಅಂತ ಇದ್ದೀರಿ? ಇಲ್ಲಿ ತನಕ ನಾವು ನೋಡಿರೋ ಹಾಗೆ ಅಭಿಮಾನಿಗಳು ಮತ್ತು ಅವರ ಕುಟುಂಬ ಎರಡು ಒಟ್ಟಾಗಿ ಹೋಗಿರುವಂಥದ್ದು ನೋಡಿದ್ವಿ ಹಲವಾರು ನಟರ ವಿಚಾರದಲ್ಲಿ. ನಿಮ್ಗಳಲ್ಲಿ ಒಂಥರ ಫ್ಯಾಮಿಲಿಯೇ ಬೇರೆ, ಅಭಿಮಾನಿಗಳ ವರ್ಗನೇ ಬೇರೆ. ಡಾಕ್ಟರ್ ವಿಷ್ಣುವರ್ಧನ್ ಅಂದಾಗ ಯಾಕೆ ಈಗ? ಸರಿ ಮೇಡಮ್, ಆಯಿತು. ಇವಾಗ ಫ್ಯಾಮಿಲಿ ಬೇರೆ ಅಂತಂದರೆ ಒಪ್ಕೋತೀವಿ. ಇವಾಗ ಫಸ್ಟು ಭಾರತಿ ಅಮ್ಮವ್ರು ಹೋದರು, ಅಲ್ಲಿ 7 ವರ್ಷ ಅವರು ಅಲ್ಲಿ ಬಂದರು, ಅಲ್ಲಿ ಇದು ಮಾಡಿದ್ರು, ಅಲ್ಲಿ ಜಾಗ ಕೊಡಲಿಲ್ಲ, ಎಲ್ಲ ಇದು ಮಾಡಿದ್ರು, ನಾವು ಅದಕ್ಕೆ ಬೇರೆ ಕಡೆ ಹೋದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು, ನೀವೇನು ಹೇಳ್ತಾ ಇದ್ದೀರಾ, ನಾವು ಫಸ್ಟೇ ಹಸ್ತಿ ಇಟ್ಕೊಂಡಿದ್ವಿ, ನಾವು ಅದನ್ನು ತೊಗೊಂಡಾಗ ಅಲ್ಲಿ ಹಾಕಿದ್ವಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಿಮಗೆ ಮೊದಲೇ ಗೊತ್ತಿತ್ತಾ ಅಲ್ಲಿ ನಮಗೆ ಜಾಗ ಸಿಗಲ್ಲ ಅಂತ? ಅವಾಗ ಹೇಳ್ಬೋದಾಗಿತ್ತಲ್ಲ, ಭಾರತಿ ಅಮ್ಮ ಆದರೂ ನಮ್ಗೆ ಇಲ್ಲಿ ಜಾಗ ಸಿಗಲ್ಲ, ನಮ್ಗೆ ಇಲ್ಲಿ ಬೇಡ, ನಮ್ಗೆ ಅಟ್ಲೀಸ್ಟ್ ಮೈಸೂರಲ್ಲಾದರೂ ಮಾಡಿ ಇಲ್ಲ ಬೇರೆ ಕಡೆ ಮಾಡ್ಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ. ನೀವು ಅವಾಗ ಯಾಕೆ ಆ ಕೆಲಸ ಮಾಡಲಿಲ್ಲ? ನೀವು ನಡು ನೀರಲ್ಲಿ ನೀವು ಅಭಿಮಾನಿಗಳನ್ನ ಕೈ ಬಿಟ್ಟು ಹೋಗಿದ್ದು ನೀವು, ಅಭಿಮಾನಿಗಳು ಕೈ ಬಿಟ್ಟಿಲ್ಲ. ಕುಟುಂಬನ ಅಭಿಮಾನಿಗಳು ಕೈ ಬಿಟ್ಟಿಲ್ಲ ಮೇಡಮ್, ಸದಾ ಜೊತೆಲೇ ಇದೆ ಅಭಿಮಾನಿಗಳು, ಸದಾ ಕುಟುಂಬದ ಜೊತೆನೇ ಇದ್ದೀವಿ ಅಭಿಮಾನಿಗಳು. ಅವರು ಪ್ರತಿಯೊಂದಕ್ಕೂ ಒದ್ದಾಸೆ ಇದ್ದೀವಿ, ಪ್ರತಿಯೊಂದಕ್ಕೂ ಜೊತೆ ನಿಂತಿದ್ದೀವಿ ಅವ್ರ ಜೊತೆಗೆ. ಆದರೆ ಅವ್ರಿಗೆ ಅಭಿಮಾನಿಗಳ ಅವಶ್ಯಕತೆ ಇಲ್ಲ, ಅಭಿಮಾನಿಗಳು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು, ಅಲ್ಲಿ ಜಾಗ ಸಿಕ್ಕಿದೆ, ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡ್ಕೊಂಡಿದ್ದೀವಿ, ನಮ್ಗೆ ಅಲ್ಲಿ 5 ಎಕರೆ ಸಿಕ್ಕಿದೆ ಅವ್ರು ಹೇಳ್ತಾ ಇರೋದು. ಅವರು ಇಲ್ಲಿ ನಮಗೆ ಜಾಗ ಸಾಲ್ತಾ ಇಲ್ಲ, ಇಲ್ಲಿ ಕೊಡಲ್ಲ. ತುಂಬಾ ಹೋರಾಟ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹೋರಾಟ ಇನ್ನೊಂದು ಸ್ವಲ್ಪ ಅಭಿಮಾನಿಗಳ ಜೊತೆ. ನಿಮ್ಮ ಪ್ರಶ್ನೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರದಲ್ಲಿ ನಿಮ್ಮ ಪ್ರಶ್ನೆ ಯಾರಿಗೆ? ಅವರ ಫ್ಯಾಮಿಲಿ ಅಂದ್ರೆ ಅವರ ಪತ್ನಿಗ ಅಥವಾ ಸರ್ಕಾರಕ್ಕ? ವ್ಯಾಜ್ಯ ಇದ್ರೂ ಕೂಡ ಅಲ್ಲಿ ಒಪ್ಕೊಂಡಿದ್ ಯಾಕೆ ಹಾಗಾದ್ರೆ ಭಾರತೀಯವರು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹೌದು, ಗೌರ್ಮೆಂಟಿಗೆ ಪ್ರಶ್ನೆನ ಅಥವಾ ಅವ್ರ ವೈಫಿಗೆ ಪ್ರಶ್ನೆನ? ನಾವು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀವಿ ಮೇಡಮ್, ಯಾಕಂದ್ರೆ ಅವ್ರ ವೈಫೈ ಹೇಳ್ತಾರಲ್ಲ. ಈಗ ನೀವು ಕೇಳ್ದಂಗೆ ಮೈಸೂರಲ್ಲಿ 10 ಅಡಿ ಕೊಡ್ತಾ ಇಲ್ಲ, ಸಾರಿ 10 ಅಡಿ ಅಲ್ಲ, 10 ಗುಂಟೆ ಅಲ್ಲ, 5 ಎಕರೆನೆ ಬಿಟ್ಕೊಟ್ಟಿದೀವಿ. ಮತ್ ಯಾಕೆ ಪ್ರಶ್ನೆ ಮಾಡ್ತೀರಿ? ಅವ್ರ ಕುಟುಂಬದವರೇ ಸುಮ್ಮನಿದ್ದಾರೆ, ನೀವ್ ಯಾಕೆ ಪ್ರಶ್ನೆ ಮಾಡ್ತೀರಿ? ನಾವು ನಿಮ್ಮನ್ನು ಫ್ರೀಯಾಗಿ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇಲ್ವಲ್ಲ. ಇವಾಗ ಅದು ಫಾರೆಸ್ಟ್, ಇವಾಗ ಅದು ಬಾಲಣ್ಣವ್ರದ್ದು ಅಲ್ಲ, ಅದು ಜಮೀನು ಅವ್ರದ್ದು ಅಲ್ಲ, ಅದು ಆಕ್ಚುಲಿ ಅದು ಫಾರೆಸ್ಟ್ ಜಮೀನು. ಅವ್ರಿಗೆ ಗುತ್ತಿಗೆಗೆ ಅಂತ ಅವ್ರಿಗೆ ಕೊಟ್ಟಿದ್ದು, ಇಷ್ಟು ವರ್ಷ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದು ಅವ್ರಿಗೆ, ಆಯ್ತಾ? ಇವಾಗ ಫಾರೆಸ್ಟ್ ಏರಿಯಾ 20 ಎಕರೆ ಮೇಡಮ್, ಅದು ಆದರೂ ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರು ಬಾಳಣ್ಣವ್ರಿಗೆ. ಅದು ಪ್ರಾಜೆಕ್ಟ್ ಅವರು ಯಾವಾಗ ಕೊಟ್ಟಿಲ್ಲ, 10 ಎಕರೆ ಜಾಗನ ಇವರೇ ಕಳ್ತನವಾಗಿ ಮಾರಿದ್ದಾರೆ. ಇವರು ಮಾರಿದ ಮೇಲೆ ಇವಾಗ ವೈಲೇಟ್ ಆದ್ಮೇಲೆ ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಿದೆಯಲ್ಲ, ಗೌರ್ಮೆಂಟ್ ಹ್ಯಾಂಡ್ ಓವರ್ ಆದ್ಮೇಲೆ ಮತ್ತೆ ಇವ್ರಿಗೆ ಹೆಂಗ್ ಬರುತ್ತೆ ಜಾಗ? ಇನ್ನು ಬಾಲಣ್ಣವರ ಇದ್ರಲ್ಲೇ ಇದೆ, ಹಾಗಾಗಿ ಅವರು ವ್ಯಾಜ್ಯ ನಡೆಸ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ಅಂತಾರೆ. ಮತ್ತೆ ಇಲ್ಲ ಮೇಡಮ್, ಅದು ಫಾರೆಸ್ಟ್ ಆದ್ಮೇಲೆ ಹಾಗಾದ್ರೆ ನಿಮ್ ಪರ ವಕೀಲರು ಇದನ್ನೆಲ್ಲ ವಾದನ ಇಡಬಹುದಿತ್ತಲ್ಲ ಜಡ್ಜ್ ಮುಂದೆ, ಯಾಕೆ ವಾದ ಇಟ್ಟು ಅವರು ಫ್ಯಾಮಿಲಿ ಬಿಟ್ಟಿದ್ದು ಇದು ಅಂತ ಹೇಳಿ ಅವರು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಫ್ಯಾಮಿಲಿಗೆ ಏನು ಸೇರಿದ್ದೀರಾ ನೀವು ಅಂತ ಹೇಳಿ ಜಡ್ಜ್ಮೆಂಟ್ ಆ ಥರ ತಿರುಗ್ತಾ ಇದೆ. ಇದು ಅಭಿಮಾನಿಗಳಿರಿ, ಫ್ಯಾಮಿಲಿ ನಿಮ್ಮ ಜೊತೆ ಇಲ್ವಲ್ಲ, ನಿಮ್ಗೆ ಯಾಕೆ ನಾವು ಇದು ಕೊಡಬೇಕು, ಉತ್ಸಾಹ ಕೊಡಬೇಕು ಅಂತ ಅವರು ಇದರಲ್ಲಿ ವಿಷ್ಣುವರ್ಧನ್ ಅವರಿಂದ ಈಗಲೂ ಕೂಡ ನಿಮ್ಮನ್ನು ದೂರ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಹೌದು ಮೇಡಮ್. ವಾಟ್ ನೆಕ್ಸ್ಟ್? ಏನ್ ಮಾಡ್ತೀರಿ ನೆಕ್ಸ್ಟ್? ಹೋರಾಟ ಯಾವ ರೀತಿ ಹೋರಾಟ? ಇವಾಗ ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ನಮ್ಗೆ ಜಾಗ, ಇವಾಗ ನಮ್ಗೆ ಜಾಗ ಬೇಕು. ಅದೇ ಕೋರ್ಟಲ್ಲಿ ಅಲ್ವಾ ಹೇಳಿದ್ದು? ಇದು ಕುಟುಂಬಗಳ ನಡುವೆ ಆಗ್ತಿರೋದು ಒಂದು ಜಾಗದ ವಿಚಾರಕ್ಕೆ. ಏನೇ ಇದ್ರು ಪ್ರಶ್ನೆ ಮಾಡ್ಕೊಂಡು ಕುಟುಂಬದವ್ರು ಬರ್ತಾರೆ, ನೀವುಗಳು ಯಾಕೆ, ನಿಮ್ಗೆ ಯಾಕೆ ಉಸಾಬರಿ, ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಏನ್ ಉತ್ತರ ಇದೆ ಮೇಡಮ್? ಅಭಿಮಾನಿಗಳದಿಲ್ಲ ಇಲ್ದೇನೆ ಯಾವ ನಟಿ ಕೂಡ ಮುಂದೆ ಬರಕ್ ಆಗಲ್ಲ ಅಲ್ವಾ? ಅಭಿಮಾನಿಗಳು ಇದ್ರೇನೆ ಅಲ್ವಾ ನಿಮ್ಮನ್ನ ಒಬ್ರು ನಟನಾಗಿ ಒಬ್ಬ ನಟಿಯಾಗಿ ನಿಮ್ಮನ್ನ ಗುರ್ತಿಸೋದು. ವಿಷ್ಣುವರ್ಧನ್ ಅವ್ರು ಇಲ್ಲ ಅಂದ ತಕ್ಷಣ ಅವ್ರ ಕುಟುಂಬ ನಿಮ್ಮನ್ನ ಅನಾಥರನ್ನಾಗಿ ಮಾಡ್ತಾ, ಫ್ಯಾನ್ಸ್ನ ದೂರ ತಳ್ಳಿತಾ? ಖಂಡಿತ. ಅದು ಯಾವ ರೀತಿ ಅಸಮಾಧಾನ ಇದೆ ನಿಮ್ಗೆ? ಯಾಕೆಂತಂದ್ರೆ ಕುಟುಂಬ ನಮ್ಮ ಜೊತೆ ಇದ್ದಿದ್ರೆ ನಾವು ಇಷ್ಟೊಂದು ಒದ್ದಾಡೋ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಇಷ್ಟೊಂದು ನಾವು ಬೀದಿಲಿ ನಿಂತ್ಕೊಂಡು ನಾವು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಕುಟುಂಬ ನಮ್ಮ ಜೊತೆ ನಿಂತಿದ್ರೆ ನಾವ್ಯಾಕೆ ಬೀದಿಗೆ ಬರಬೇಕಾಗಿತ್ತು? ಕುಟುಂಬ ನಮ್ಮ ಜೊತೆ ಯಾಕೆ ನಿಲ್ತಾ ಇಲ್ಲ? ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ? ಅವಮಾನ ಆಗಿದೆ ಮೇಡಮ್, ನಾವು ಹೇಳ್ತೀವಿ, ನಿಜ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇವಾಗ ನಿಮಗೆ ಅಲ್ಲಿ ಹೋದಾಗ ಇದ್ರ ಹತ್ರ ಪುಣ್ಯಭೂಮಿ ಹತ್ರ ಅಭಿಮಾನ್ ಸ್ಟುಡಿಯೋ ಹತ್ರ ಹೋದಾಗ ನಿಮ್ಗೆ ಅವಮಾನ ಆಗಿದೆ, ಪ್ರತಿಯೊಬ್ಬರಿಗೂ ಅವಮಾನ ಆಗಿದೆ, ಅಭಿಮಾನಿಗಳಿಗೂ ಅವಮಾನ ಆಗಿದೆ. ನೀವು ಇನ್ನೊಂದು ಸ್ವಲ್ಪ ನಮಗೆ ಸಹಕಾರ ಕೊಟ್ಟಿದ್ರೆ ನಾವು ನಿಮ್ಮ ಜೊತೆ ಇರ್ತಿದ್ವಿ, ಏನಾದರೂ ಒಂದು ಒಗ್ಗಟ್ಟಾಗಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅದು ಕ್ಲಿಯರ್ ಆಗಿರ್ತಿತ್ತಲ್ವ. ಇಲ್ಲೇನಾಯ್ತು, ನೀವು ಮೈಸೂರಿಗೆ ಅಂತ ಹೋದ್ರಿ, ನಾವು ಅಭಿಮಾನಿಗಳು ಇಲ್ಲಿ ಕೇಳ್ತಾ ಇದೀವಿ, ನಮಗ್ ಬೇಕಾಗಿರೋದೇನು, ಅವರು ನೇನ್ ಮಣ್ಣು ಮಾಡಿದರೆ ನಮ್ಗೆ ಆ ಜಾಗ ಬೇಕಷ್ಟೇ. ಅಭಿಮಾನಿಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ನಿಮ್ಮಿಬ್ಬರ ನಡುವೆ ತಾಳಮೇಳ ಇಲ್ಲ, ಪರಿಣಾಮ ಈ ರೀತಿಯಾಗಿ ಆಗ್ತಾ ಇದೆ.
ಈಗ ಒಂದು ನೀವು ಬಗ್ಬೇಕು, ಇಲ್ಲ ನಾವು ಬಗ್ಗಕ್ಕೆ ರೆಡಿ ಇದೀವಿ ಮೇಡಮ್, ನಾವು ಬಗ್ಗಕ್ಕೆ ರೆಡಿ ಇದೀವಿ. ಮೊನ್ನೆ ಕೂಡ 75ನೇ ವರ್ಷದ ಜನ್ಮ ಇದು ಅಮೃತ ಮಹೋತ್ಸವಕ್ಕೆ ನಮ್ಮ ಜೊತೆ ಹಾಗೆ ಅಂತ ಕೇಳಿದ್ವಿ. ಇವ್ರು ಇಲ್ಲಿ ವ್ಯಾಜ್ಯ ಇರ್ಬೇಕಾದ್ರೆ ನಮ್ಗೆ ಯಾಕೆ ತಕರಾರು ಅಲ್ಲ 5 ಎಕರೆ ಕೊಟ್ಟಿದಾರ, ಅಲ್ಲಿಗೆ ಹೋಗೋಣ ಬನ್ನಿ, ಅದನ್ನೇ ಒಂದು ರೀತಿ ದೊಡ್ಡ ವಿಶ್ವವಿದ್ಯಾಲಯ ತರ ಮಾಡೋಣ ಬನ್ನಿ ಅನ್ಬೇಕಾದ್ರೆ ಯಾಕೆ ಒಪ್ತಾ ಇಲ್ಲ ಫ್ಯಾನ್ಸ್? ಹಾಗಾದ್ರೆ ಇಷ್ಟು ವರ್ಷ ಏನಕ್ಕೆ ಇಲ್ಲಿ ನಮಗೆ ಜಾಗ ಕೊಟ್ರಿ? ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ತೆಗಿಸ್ಬೇಕಾಗಿತ್ತು. ಇಷ್ಟು ವರ್ಷ ನಮ್ಗೆ ಅದ್ರ ಜೊತೆ ಭಾವನಾತ್ಮಕ ಸಂಬಂಧ ಬೆಳ್ಕೊಬಿಟ್ಟಿದೆ, ಬಾಂಧವ್ಯ ಬೆಳೆದಿದೆ. ಇವಾಗ ನೀವು ತಕ್ಷಣ ನೀವೊಂದು ಅವರ ಜನ್ಮದಿನ ಇರ್ಬೋದು, ಇಲ್ಲ ಅವ್ರ ಪುಣ್ಯಸ್ಮರಣೆ ಇರ್ಬೋದು, ಬರಲ್ಲ. ಅವ್ರು ಬರೋದ್ ಬೇಡ. ನೀವು ಊರಿಂದ ಊರಿಗೆ ಮೇಡಮ್, ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ನಗರದಿಂದನೂ ಬರೋದು ಫಸ್ಟ್ ಇಲ್ಲಿಗೆ. ಇವಾಗ ಯಾರನ್ನು ಮೈಸೂರ್ಗೆ ಹೋಗ್ತಾ ಇಲ್ಲ.